ನಮಸ್ಕಾರ ಎಲ್ಲರಿಗೂ. ಇಂದು ನಾವು ವೈರಾಗ್ಯ ಚಕ್ರವರ್ತಿ ಶ್ರೀ ಮಡಿವಾಳೇಶ್ವರರ ಜೀವನ ಕಥೆಯನ್ನು ತಿಳಿದುಕೊಳ್ಳೋಣ. ಬಾಲ್ಯದಿಂದಲೇ ದೈವಿಕ ಶಕ್ತಿ ಮತ್ತು ಅಪಾರ ಜ್ಞಾನ ಹೊಂದಿದ್ದ ಈ ಮಹಾನ್ ಶಿವಭಕ್ತನ ಜೀವನ ನಮಗೆ ಭಕ್ತಿ, ವೈರಾಗ್ಯ ಮತ್ತು ಸತ್ಯದ ಮಾರ್ಗವನ್ನು ಕಲಿಸಿದೆ. ಗುರು ಮಡಿವಾಳೇಶ್ವರಾಯ ನಮಃ ಶಿವಾಯ. ಕೈಲಾಸದಾಗ ದಕ್ಷಾಬ್ರಹ್ಮನ ಸೈನ್ಯ ಸಂಹಾರ ಮಾಡಿ ಇರುಬದ್ದೇವರ ಸುಮ್ಮನೆ ಕೈಲಾಸದೊಳಗೆ ಕುಂತಿರ್ತಾನೆ. ಅವಾಗ ಸುಮ್ಮನೆ ಕೈಲಾಸದೊಳಗೆ ಕುಂತಾಗ ಅಂತಂದ್ರೆ ಕಿತ್ತೂರ ಚೆನ್ನಮ್ಮನ ಕೋಟಿ, ಅಲ್ಲಿ ಚೆನ್ನಮ್ಮನ ರಾಜಗುರುಗಳು ಇರ್ತಾರೋ ಚೌಕಿ ಮಠದ. ಆ ಚೌಕಿ ಮಠಕ್ಕೆ ಒಬ್ಬರು ಪ್ರಭುದೇವರು ಅಂತ ಇರ್ತಾರೋ, ಅವರ ಲಿಂಗದೊಳಗೆ ಇರ್ತಾರೋ, ಅವರ ಲಿಂಗದೊಳಗೆ ಅಲ್ಲಿಂದ ಮುದಿ ಮಡಿವಾಳೇಶ ಅಂತೇಳಿ ಆ ಚೌಕಿ ಮಠ ಕಲ್ಲ ಮಠಕ್ಕೆ ಪಟ್ಟಗಟ್ಟಿರ್ತಾರೋ. ಅವಾಗ ಮುದಿ ಮಡಿವಾಳೇಶ ಮುಪ್ಪಾಣ ವಯಸ್ಸಿಗೆ ಬರ್ತಾನು. ನನ್ನ ಮನಸ್ಸಿಗೆ ಮೆಚ್ಚುವಂತಾದ್ರು, ನನ್ನ ಮಠಕ್ಕೆ ಒಪ್ಪುವಂಥವ್ನು ಮಡಿಗೆ ಹೋದಕ್ಕೆ ಅಂತ ಸುತ್ತಮುತ್ತ ಹಳ್ಳಿ ಜನರಿಗೆ ಹೇಳಿ ಕಳಿಸ್ತಾನು. ಅವಾಗ ಹಳ್ಳಿ ಜನರು ಈ ಮರಿ ಬರ್ತದ ನೋಡು, ಈ ಮರಿ ಬರ್ತದಂತ ತೋರಿಸ್ತಾರು. ಅವಾಗ ಮುದಿ ಮಡಿವಾಳೇಶಾಗ ಆ ಮರಿ ಬರೋದಿಲ್ಲ. ಅವಾಗ ಪರಮೇಶ್ವರ್ಗೆ ಬೇಡ್ಕೊತಾನು. ಯಾರು? ಮುದಿ ಮಡಿವಾಳೇಶ. ತಂದೆ ಪರಮಾತ್ಮ, ತಂದೆ ಪರಮೇಶ್ವರ, ನನ್ನ ಮನಸ್ಸಿಗೆ ಮೆಚ್ಚುವಂತಾದ್ರು, ನನ್ನ ಮಠಕ್ಕೆ ಒಪ್ಪುವಂಥವ್ನು ಮರಿ ಕೊಡಪ್ಪ ತಂದೆ ಅಂತೇಳಿ ಪರಮೇಶ್ವರ ಬೇಡ್ಕೊತಾನು ಮುದಿ ಮಡಿವಾಳೇಶ. ಆವಾಗ ಪರಮೇಶ್ವರ ಹೇಳ್ತಾನೋ, ಸುಮ್ಮನೆ ಕುಂತಿರ್ತಾವ ಇರುಬದ್ದೇವರ ಕೈಲಾಸದಿ ಒಳಗೆ. ಅವಾಗ ಇರುಬದ್ದೇವರ ಇಲ್ಲಿ ಸುಮ್ಮನೆ ಕುಂತರಲ್ಲ, ಹೋಗಬೇಕು ಭೂಲೋಕಕ್ಕೆ. ಅಲ್ಲಿ ಒಬ್ಬ ಭಕ್ತ ನನ್ನ ಮಠಕ್ಕೆ ಒಪ್ಪುವಂಥದ್ದು, ನನ್ನ ಮನಸ್ಸಿಗೆ ಒಪ್ಪುವಂಥದ್ದು ಮರಿ ಕೊಡಂತ ಬೇಡ್ಕೊಳಕತ್ತಿದಾನು. ಅಲ್ಲಿ ನೀನು ಹೋಗಬೇಕಂತಾನು. ಅವಾಗ ಇರುಬದ್ದೇವರು ಹೇಳ್ತಾನು, ತಂದೆ ಪರಮೇಶ್ವರ ನನ್ನ ಕಳಿಸಬೇಡ, ನಾ ಇಲ್ಲೇ ಇರ್ತಾನೆ ಅಂತಾನು. ಇಲ್ಲ, ಸುಮ್ಮನೆ ಕುಂತರು ಅಲ್ಲ, ಎಷ್ಟೋ ಸತ್ತಮಾನಕ ಒಬ್ಬ ಯೋಗಿ ಹುಟ್ಟುತ್ತಿರ್ತಾನು. ಜಗತ್ತ ಉದ್ಧಾರಕ್ಕಾಗಿ, ಜಗತ್ತ ಕಲ್ಯಾಣಕ್ಕಾಗಿ ನೀನು ಉಗ್ರ ಮೂರ್ತಿಯಾಗಿ ಹೋಗಬೇಡ, ಶಾಂತ ಮೂರ್ತಿಯಾಗಿ ಹೋಗಪ್ಪ ಅಂತೇಳಿ ಇರುಬದ್ದೇವ್ರಿಗೆ ಹೇಳ್ತಾನು ಪರಮೇಶ್ವರ. ಅವಾಗ ಇರುಬದ್ದೇವ್ರು ಹೇಳ್ತಾನು, ನಾನು ಒಲ್ಲಿ ಅಂತಾನು. ಇಲ್ಲ, ನೀ ಹೋಗಲೇಬೇಕಂತಾನು. ಅವಾಗ ಇರುಬದ್ದೇವ್ರು ಹೇಳ್ತಾನು, ನಾನು ಎತ್ತೆ ಹೇಳಿರು ನೀನು ಕಳಿಸಬೇಕಂತೀವಿ. ನಾನು ಹಿಂದೆ ಹುಟ್ಟುವಾಗೂ ಹೆಣ್ಮಕ್ಳ ವಂಶ ಬಡದ ಹುಟ್ಟಿಲ್ಲ, ಮುಂದೆ ಹುಟ್ಟುವಾಗೂ ಹೆಣ್ಮಕ್ಳ ವಂಶ ಬಡದ ಹುಟ್ಟುವಂಗಿಲ್ಲ. ನೀನು ಸ್ವತಃ ನನ್ನ ಕಳಸಾಕ ಬಂದ್ರೆ ಹೋಗ್ತಾನಿಲ್ಲ ಇಲ್ಲ ಅಂತಾನು. ಅವಾಗ ಪರಮೇಶ್ವರ ಹೇಳ್ತಾನು, ಆಯ್ತಪ್ಪ, ನಾನು ಕಳಸಾಕ ಬರ್ತಾನೆ, ಹೋಗು ಅಂತಾನು. ಅವಾಗ ನಾನು ಎತ್ತು ಹೇಳಿರು ನೀ ಎಲ್ಲದಕ್ಕೂ ಅಂತ ಅಂದಾಗ ಪರಮೇಶ್ವರ ಹೇಳ್ತಾನು, ಮಡವಾಳಜ್ಜ ಏನಂತ ಹೇಳ್ತಾನ ಇರುಬದ್ದೇವ್ರ, ನೀನು ನಾ ಮುಂದುವಾದರೆ ನೀನು ಹಿಂದಿಂದ ಬರಬೇಕು ಅಂತಾನು. ಆಯ್ತಪ್ಪ, ನೀ ಮುಂದೆ ನಾಡಿ ನಾ ಹಿಂದಿಂದ ಬರ್ತೇನೆ ಅಂತಾನು. ಅವಾಗ ಚೌಕಿ ಮಠ ಇರ್ತೈತಿ ಕಿತ್ತೂರು ಒಳಗ, ಬಾಳಿ ತೋಟ, ಹೂವಿನ ತೋಟ. ಅಜ್ಜಾರು ಮುದಿ ಮಡಿವಾಳೇಶ ಬೆಳಗಿನ ಜಾವಕ್ಕೆ ಹೂ ಎತ್ತಲಿಕ್ಕೆ ಹೋಗ್ತಾನು. ಅವಾಗ ಇಲ್ಲಿ ಹಾಸಿ 7 ಸರ್ಪ ಕೂರ್ಸನ್ನ ಆಡಿಸ್ತಿರ್ತೈತಿ ಬಾಳಿಯ ತೋಟದಾಗ. ಅವಾಗ ಹೂ ಎತ್ತಲಿಕ್ಕೆ ಹೋದವ ಮುದಿ ಮಡಿವಾಳೇಶ ದಿಷ್ಟಿಯನ್ನು ಆ ಕೂಸಿನ ಮ್ಯಾಗ ಬೀಳ್ತತಿ. 7 ಸರ್ಪ ಹರಿದ ಹೋಗ್ತತಿ. ಅವಾಗ ಮುದಿ ಮಡಿವಾಳೇಶ ದಪ್ಪನ ತೋಲಿಕ್ಕೆ ಹೋಗ್ತಾನು. ಅವಾಗ 2 ಹೆಜ್ಜೆ ಹಿಂದೆ ಒಳ್ಳಿ ಬರ್ತಾನು. ಮುದಿ ಮಡಿವಾಳೇಶ ಯಾವಾಗ ಹೆಜ್ಜೆ ಹಿಂದೆ ಒಳ್ಳಿ ಬಂದಾಗ ಅವಾಗ 4 ದಿವಸ ಮುಚ್ಚಿತಾಗಿ ಒಂದು ಸಕಣ ಬಿದ್ದಿರ್ತತಿ. ಏನು ಅಂತ ಸಕಣ ಬಿದ್ದಿರ್ತತಿ ಅಂದರೆ, ಮುದಿ ಮಡಿವಾಳೇಶ ನಿನ್ನ ಭಕ್ತಿಗೆ ಮೆಚ್ಚಿ, ನಿನ್ನ ಮಠಕ್ಕೆ ಮೆಚ್ಚಿ ಲಿಂಗು ಬಣ್ಣದ ಮರಿಯನ್ನು ಕೊಟ್ಟಿದ್ದೇನೆ ಅಂತ ಸಕಣ ಕೆಳವಿರ್ತಾನು. ಅವಾಗ ಅವಾಗ ನೆನಪಕ್ಕತಿ, ತಂದೆ ನನಗೆ 4 ದಿವಸ ಮುಂಚಿತಾಗಿ ಸಕಣ ಬಿದ್ದಿತ್ತು, ಹೊಳ್ಳಿ ನೋಡಿದರೆ ಲಿಂಗು ಬಣ್ಣದ ಮರಿನ ಐತಿ. ನಿನ್ನ ಭಕ್ತಿಗೆ ಮೆಚ್ಚಿ, ನಿನ್ನ ಮಠಕ್ಕೆ ಮೆಚ್ಚಿ ಲಿಂಗು ಬಣ್ಣದ ಮರಿ ಕೊಟ್ಟನಂತ ಸಕಣ ಕೆಳವಿದ್ದಲ್ಲ, ಹೊಳ್ಳಿ ನೋಡಿದಾಗ ಅಂತಂದ್ರೆ ಲಿಂಗು ಬಣ್ಣದ ಮರಿ ಇತ್ತು. ಮಡವಾಳಜ್ಜ ಹೆಂಗಿದ್ರ ಅಂತಂದ್ರೆ, ನಮ್ಮ ಗರಗದ ಮಡವಾಳಜ್ಜ ಲಿಂಗು ಬಣ್ಣದಂಗೆ ಇದ್ದ. ತಪ್ಪಾತಿಯಪ್ಪ ತಂದೆ, ನಂದು 2 ಹೆಜ್ಜೆಯಿಂದ ಬಂದಿತ್ತು ಅಂತೇಳಿ ಗಪ್ಪನ ತಗೊಳ್ಲಿಕ್ಕೆವಾದ ಮುದಿ ಮಡಿವಾಳೇಶ. ಅವಾಗ ಪ್ರತಿದಿನ ಮಾತಾಡ್ತತಿ. ಏನಂತ ಮಾತಾಡ್ತತಿ? ಮುದಿ ಮಡಿವಾಳೇಶ ನಿನ್ನ ಭಕ್ತಿಗೆ ಮೆಚ್ಚಿ
ನಿನ್ನ ಮಠಕ್ಕೆ ಮೆಚ್ಚಿ ಕೊಟ್ಟ ಮರಿ, ಆದರೆ ಎಲ್ಲಿಂದ ಬಂದತಿ ಎಲ್ಲಿ ಒಳ್ಳೆ ಹೋಗತಿ ತಗೋಬೇಡಂತ ಪ್ರತಿದಿನ ಹೇಳ್ತತಿ. ಇಲ್ಲ ಯಪ್ಪ ತಂದೆ, ನಾನು ಎರಡು ಹೆಜ್ಜೆ ಹಿಂದೆ ಹೊಳ್ಳಿ ಹೋಗಿದ್ದು ನಂದು ತಪ್ಪಾಗೈತಿ ಯಪ್ಪ ತಂದೆ. ಇಲ್ಲಿ ಜನ ಬಹಳ ಭಕ್ತಿ ಅದಾರು, ನಾನು ಮರಿ ತಗೋತಾನೆ ಅಂತ ಹೇಳ್ತಾನು. ಅವಾಗ ಪ್ರತಿದಿನ ಮಾತಾಡ್ತತಿ, ತಗೋವಲ್ಲಿ, ಯಾರಿಗೆ ಮಕ್ಕಳಾಗಿಲ್ಲ, ಮಕ್ಕಳಾಗಲಾಕಿ ಕೈಯಾಗ ಕೊಟ್ಟರಿ ಅವರ ಎದೆಯಾಗಿನ ಹಾಲ ಕೂಸಿನ ಬಾಯಿಗೆ ಜಿಗಿತಾವು ಅಂತ ಪ್ರತಿದಿನ ಮಾತಾಡ್ತತಿ. ಅವಾಗ ಮುದಿ ಮಡವಳೇಶ ಮನಸ್ಸಿನ್ಯಾಗ ಮಾಡ್ತಾನು. ಏನು ಮನಸ್ಸಿನ್ಯಾಗ ಮಾಡ್ತಾನಪ್ಪ ಅಂದರೆ, ಕಿತ್ತೂರ ಚೆನ್ನಮ್ಮ ತಾಯಿಗೆ ಮಕ್ಕಳಾಗಿಲ್ಲ, ಆಕಿಗೆ ಮಕ್ಕಳಾಗಲಾರಕ ಮಲಸರ್ಜ ಇನ್ನೊಬ್ಬಕಿನ ರುದ್ರಾಮನ ಮಾಡಿಕೊಂಡಾನು. ಅದಕ್ಕೆ ಚೆನ್ನಮ್ಮ ತಾಯಿಗೆ ಮಕ್ಕಳಾಗಿಲ್ಲ, ಚೆನ್ನಮ್ಮ ತಾಯಿ ಉಡಿಯದಾಗ ಹಾಕಿರ ಕೂಸು ಜೋಪಾನಕ್ಕಂತ ಸಂಕಲ್ಪ ಮಾಡಿಕೊಂಡ ಮುದಿ ಮಳವಳೇಶ. ಅವಾಗ ಪ್ರತಿದಿನ ಮಾತಾಡ್ತತಿ, ಯಾರ್ಯಾರು ಇಲ್ಲ, ಈ ಮರಿ ತಗೋವಲ್ಲಿ, ಆದರೆ ಈ ಮರಿ 4-5 ವರ್ಷದ ನಂತರ ಈ ಮರಿ ಮಾತಿಗೆ ಯಾರು ಅಡ್ಡ ಬರ್ತಾರೋ ಅವರಿಗೆ ಒಳಗಾಲ ಇಲ್ಲ ಅಂತ ಪ್ರತಿದಿನ ಹೇಳ್ತತಿ. ಅವಾಗ ಬೆಳಗಿನ ಜಾವ ಯಾರ್ಯಾರು ಇಲ್ಲ, ಅವಾಗ ಮುದಿ ಮಡವಳೇಶ ಇಲ್ಲಿ ಬಹಳ ಭಕ್ತಿ ಜನ ಅದಾರು, ಯಾರು ಈ ಮರಿ ಮಾತಿಗೆ ಅಡ್ಡ ಬರುವುದಿಲ್ಲ ಅಂತೇಳಿ ಸಂಕಲ್ಪ ಮಾಡ್ತಾನು. ಅವಾಗ ಮತ್ತ ಪ್ರತಿದಿನ ಮಾತಾಡ್ತತಿ, ಪ್ರತಿದಿನ ಹೇಳ್ತತಿ, ಯಾರ್ಯಾರು ಇಲ್ಲ ಬೆಳಗಿನ ಜಾವ ಈ ಮರಿ 9-10 ವರ್ಷ ನಂತರ ಈ ಮರಿ ಎಂದ ತನ್ನ ಮನಸ್ಸನ್ನು ಓಡಿಸಿಕೊಂಡು ಎಂದ ಕಿತ್ತೂರು ಬಿಟ್ಟು ಹೊರಟು ಹೋಗ್ತಾನು, ಅಂದ ಕಿತ್ತೂರಿಗೆ ಪೆಟ್ಟು ಹತ್ತತೆ ಅಂತ ಹೇಳಿ ಪ್ರತಿದಿನ ಮಾತಾಡ್ತತಿ. ಅಲ್ಲಿ ಯಾರ್ಯಾರು ಇಲ್ಲ, ಅದಕ್ಕೆ ಇಲ್ಲಿ ಯಾರು ಅವನ ಮನಸ್ಸನ್ನು ನೋಡ್ಸಲ್ಲಂಗ ನಾವು ನೋಡ್ಕೋತಿದ್ದೇವಿ. ನಮ್ಮ ಮಠ ಚೆನ್ನಮ್ಮ ತಾಯಿ ರಾಜಗುರುಗಳು ನಾವು ಅಂತ ಹೇಳಿ ಮರಿಯನ್ನು ತಗೊಂಡು ಹೋಗಿ ಕಾಸ ಕಿತ್ತೂರ ಚೆನ್ನಮ್ಮ ತಾಯಿಯ ಉಡೆದಾಗ ಹಾಕತಾನು. ಮುದಿ ಮಡವಳೇಶ ಚೆನ್ನಮ್ಮ ತಾಯಿ ಉಡೆದಾಗ ಹಾಕಿದಿಂದ ಚೆನ್ನಮ್ಮ ಆ ಕೂಸಿನ ಊಟ ಮಾಡಿಸಿ, ಅವಾಗ ಕೂಸಿಗೆ ಹಾಕಿ ಹಾಲು ಉಣಿಸಿ, ಅವಾಗ ಚೆನ್ನಮ್ಮ ತಾಯಿ ಕೈಯಾಗ ಕೂಸ ಬೆಳಿತೈತಿ. ಬೆಳೆದ ಕೆಲವು ದಿನದ ಮ್ಯಾಗ ವಿದ್ಯೆ ಅಭ್ಯಾಸಕ್ಕಾಗಿ ಅಲ್ಲಿ ಒಬ್ಬತ್ತಿ ನಾಗಲಂಬಿಕೆಯನ್ನು ಹಾಕಿ ಕೈಯಾಗ ವಿದ್ಯಾಭ್ಯಾಸಕ್ಕಾಗಿ ಒಪ್ಪಿಸ್ತಾರು. ಒಪ್ಪಿಸಿದಿಂದ ಅವಾಗ ಅಲ್ಲಿ ಆ ವಿದ್ಯೆ ಹೇಳಿಕೊಡು ತಾಯಿ ಅಡ್ಗಿ ಮನೆಯಾಗಿದ್ದರ ಹೋಗಿ ಬಾಯಾಗ ಜಿಗಿತಾನು. ನಿಮ್ಮ ಮರಿ ಬಾಯಾಗ ಜಿಗದಂತ ಬಾಯಿ ಹಣಿಕೆ ಹಾಕೊಳ್ದ ಅಡ್ಗೆ ಮನ್ಯಾಗ ಇರ್ತಾನು. ಅಡ್ಗೆ ಮನ್ಯಾಗ ಹೋಗುಳ ರಸ್ತೆದಾಗ ಬೇಲ್ಯಾಗ ಅಡ್ಡಾಡು ದೊಡ್ಡ ಸರಪುಗಳನ್ನು ತಗೊಂಡು ಬಾಲ ಹಿಡ್ದಂಗೆ ತಿರುಗಾಡ್ತಾನು. ಅವಾಗ ಎಲ್ಲಾರು ಭಯ ಪಡ್ತಾರು. ಅವಾಗ ಆ ತಾಯಿ ಹೇಳ್ತಾಳು, ನಮಗ ಈ ಮರಿಗೆ ಇದ್ದೇ ಕಲ್ಸಕ್ಕಾಗುವುದು ಅಂತ ಚೆನ್ನಮ್ಮ ತಾಯಿಗೆ ಹೇಳ್ತಾಳು. ಚೆನ್ನಮ್ಮ ತಾಯಿ ಮುದಿ ಮಡವಳೇಶನ ಕರೆಸಿ ಅವಾಗ ಆಯಿತು ನಮ್ಮ ಮಠದ ಒಳಗನೆ ಇರಲಿ ಅಂತ ಅಲ್ಲಿ ಇಟ್ಕೊಂಡು ಮುಂದೆ ಅಲ್ಲಿಂದ ಮಠದ ಒಳಗೆ ಸಂಸ್ಕಾರ ಮಾಡ್ಕೊಂತ ಅವಾಗ ರಾಜಗುರುಗಳು ಚೌಟಿ ಮಠದಿಂದ ಚೆನ್ನಮ್ಮನ ವಾಡೆ ತಗೊಂಡ ದಿನ ತೀರಿಸಿದಾಗ ಅವರು ಬಾಯಾಗ ನೀರು ಹಾಕ್ತಿದ್ರು. ಆ ಸಂಪ್ರದಾಯ ಇತ್ತು. ಅವಾಗ ರುದ್ರಮ್ಮ ಮಲಸರ್ಜನ ಮಗ ಬಾಪು ಸಾಹೇಬ್ ಅಂತ ಹೇಳಿ ಒಬ್ಬನ ಮಗನ ಹಡ್ದರು. ಅವಾಗ ಬಾಪು ಸಾಹೇಬಾಯಿ ಮಾಡುವಾಗ ಇಬ್ರು ಹೆಚ್ಚು ಕಡೆಗೆ ವಾರಿಗೆ ಅವಾಗ ಒಂದು ಸ್ವಲ್ಪ ಹೆಂಗೆ ದೊಡ್ಡವ್ರ ಅಕ್ಕಾರ ಹಂಗೆ ಕೂಡಿ ಅಡ್ಡಾಡೋರು ಅಂದಾಗ ಯಾಕ್ಲಿ ಎಲ್ಲಿ ನಡಿದಾಗ ಇವ್ರದ್ದು ಸಣ್ಣ ವಯಸ್ಸ ಅವನು ಸಣ್ಣ ವಯಸ್ಸ ಒಂದು ಸ್ವಲ್ಪ ಒಳಗೆ ಇವ ಮನಸ್ಸ ಒಂದು ಸ್ವಲ್ಪ ಕಲ್ಲ ಮಾಡ್ಕೊಳಕತ್ತ. ಜಗವು ಅಂಧಕಾರದೋಳ್ ಮುಳಗಿದೆ, ಆಧ್ಯಾತ್ಮ ನಶಿಸಿ ಹೋಗುತ್ತಿದೆ. ಜಗವು ಅಂಧಕಾರದೋಳ್ ಮುಳಗಿದೆ, ಆಧ್ಯಾತ್ಮ ನಶಿಸಿ ಹೋಗುತ್ತಿದೆ. ಅನ್ಯಾಯ ತಾಂಡವ ಆಡುತ್ತಿದೆ, ಹೀನ ಕೃತ್ಯವು ಹೆಚ್ಚಾಗಿದೆ. ಮಾನ ಅಭಿಮಾನ ಹೊರಟೋಗಿದೆ, ಅಜ್ಞಾನದಿಂದ ಕುರುಡಾಗಿದೆ, ಅಜ್ಞಾನದಿಂದ ಕುರುಡಾಗಿದೆ, ಅಜ್ಞಾನದಿಂದ ಕುರುಡಾಗಿದೆ. ದುಷ್ಟರನ ಶಿಕ್ಷಿಸುತ್ತಕ, ಶಿಷ್ಟರನ ರಕ್ಷಿಸುತ್ತಕ. ಓ ಗುರುವೇ
ಜಗವು ಅಂಧಕಾರದೊಳ್ ಮುಳುಗಿದೆ, ಆಧ್ಯಾತ್ಮ ನಶಿಸಿ ಹೋಗುತ್ತಿದೆ. ಜಗವು ಅಂಧಕಾರದೊಳ್ ಮುಳುಗಿದೆ, ಆಧ್ಯಾತ್ಮ ನಶಿಸಿ ಹೋಗುತ್ತಿದೆ. ಅನ್ಯಾಯ ತಾಂಡವಾಡುತ್ತಿದೆ, ಹೀನ ಕೃತ್ಯವು ಹೆಚ್ಚಾಗಿದೆ. ಮಾನ ಅಭಿಮಾನ ಹೊರಟೋಗಿದೆ, ಅಜ್ಞಾನದಿಂದ ಕುರುಡಾಗಿದೆ, ಅಜ್ಞಾನದಿಂದ ಕುರುಡಾಗಿದೆ, ಅಜ್ಞಾನದಿಂದ ಕುರುಡಾಗಿದೆ. ದುಷ್ಟರನ ಶಿಕ್ಷಿಸುತ್ತಕ, ಶಿಷ್ಟರನ ರಕ್ಷಿಸುತ್ತಕ ಓ ಗುರುವೇ. ಜಗವು ಅಂಧಕಾರದೊಳ್ ಮುಳುಗಿದೆ, ಆಧ್ಯಾತ್ಮ ನಶಿಸಿ ಹೋಗುತ್ತಿದೆ. ಜಗವು ಅಂಧಕಾರದೊಳ್ ಮುಳುಗಿದೆ, ಆಧ್ಯಾತ್ಮ ನಶಿಸಿ ಹೋಗುತ್ತಿದೆ. ಅನ್ಯಾಯ ತಾಂಡವಾಡುತ್ತಿದೆ, ಹೀನ ಕೃತ್ಯವು ಹೆಚ್ಚಾಗಿದೆ. ಮಾನ ಅಭಿಮಾನ ಹೊರಟೋಗಿದೆ, ಅಜ್ಞಾನದಿಂದ ಕುರುಡಾಗಿದೆ, ಅಜ್ಞಾನದಿಂದ ಕುರುಡಾಗಿದೆ, ಅಜ್ಞಾನದಿಂದ ಕುರುಡಾಗಿದೆ. ದುಷ್ಟರನ ಶಿಕ್ಷಿಸುತ್ತಕ, ಶಿಷ್ಟರನ ರಕ್ಷಿಸುತ್ತಕ ಓ ಗುರುವೇ. ಅವನ ಹೆಸರನ್ನ ಈ ಮರಿ ಏನು ಇರ್ತಾನಲ್ಲ ಇವಾಗ ಮಳವಾಜ ಅಂತ ಎಲ್ಲರೂ ಕರಿಯಾಕತ್ತಾರು. ಅವಾಗ ಮುದಿ ಮಳವಾಳೇಶ ಹೆಸರು ಈ ಮರಿಗೆ ಮಳವಾಜ ಅಂತ ಹೆಸರು ಬಂತು. ಅವಾಗ ವಿದ್ಯಾಭ್ಯಾಸ ಮುಗಿಸಿಕೊಂಡು ಹೊರಮಳೆ ಮತ್ತೆ ಬರ್ತಾನು. ಬಂದಾಗ ಮಳವಾಜನ್ನ ಎಲ್ಲ ಒಂದಷ್ಟು ಮಂದಿ ಸಾಧುಗಳನ್ನು ಕೂಡಿಸಿ ಅಲ್ಲಿ ತಳಮಠದ ಒಳಗೆ ಇವರ ಮನಸ್ಸು ನೋಡಾಕ ಭಿನ್ನಾಯಿ ನೀಡಾಕಸ್ತಾರು. ಒಂದಷ್ಟು ಮಂದಿ ಭಿನ್ನಾಯಿ ನೀಡುತ್ತಿರ್ತಾರು. ನೀಡುವಾಗ ಎಲ್ಲ ಸಾಧುಗಳು ಒಂದು ಸ್ವಲ್ಪ ಚಂಚಲಾಗಿರ್ತೈತಿ. ಇವ ಸುಮ್ಮನೆ ಕುಂತಿರ್ತಾನು ಉಳ್ಕಂತ. ಅವಾಗ ಇವ ಪಾಸ್ ಆದ. ಅದ್ರಾಗ ಏನಾರು ಇವ ಕೊಂಕ ಬಂದರೆ ಇವನ ಕಿತ್ತೂರು ಬಿಟ್ಟು ಹಾಕಬೇಕಂತೇಳಿ ಕುತಂತ್ರ ನಡೆದಿರ್ತತಿ. ಆದ್ರೆ ಇವ ಅದ್ರಾಗೂ ಪಾಸ್ ಆದ. ಇನ್ನು ಹೆಂಗ ಮಾಡಿ ಇವನ್ನ ಕಿತ್ತೂರು ಬಿಟ್ಟು ನಾವು ಓಡಿಸ್ಬೇಕಂತೇಳಿ ಒಳಗಡೆ ನಡೆದಿರ್ತತಿ. ಯಾಕೆ ನಡೆದಿರ್ತತಪ್ಪ ಅಂತಂದ್ರೆ ಬಾಪು ಸಾಹೇಬಗ ಇವ ಯಾಕಲಿಗೆ ಇಲ್ಲಿ ಅಂತಿರ್ತಾನೋ ಇಬ್ರು ಹೆಚ್ಚು ಕಡಿಮೆ ವಾರಿ ಇದ್ದಿದ್ದಕ್ಕೆ ಅದಕ್ಕೆ ಅವಾಗ ಅಲೆ ಅನ್ನೋದು ಅವಾಗ ಹಿಡಿಸಲಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಇವನ್ನ ಆಟಬೇಕು ಅಂತ ಹೇಳಿ ಹಂಗಾರೆ ನೀನು ಕಾಶಿಗೆ ಹೋಗಿ ತೀರ್ಥ ತಗೊಂಡು ಬಾ, ನಿನ್ನ ಪಟ್ಟಕ್ಕೆ ಬರ್ತೇವೆ ಅಂತ ಹೇಳ್ತಾರೋ. ಅವಾಗ ಇವ್ ಮಡವಾಜ ನಿಂಬಾಕಿಬ್ಬರನ್ನ ಕಳಿಸ್ಬೇಕು. ಅವಾಗ ಇಬ್ಬರನ್ನ ಕಳಿಸ್ತಾನೆ. ಅವ್ರ ತಲೆ ಮ್ಯಾಗ ಕೈ ಇಡ್ತಾನು. ಏಕದಮ್ಮ ಕಾಶಿಗೆ ಹೋಗ್ತಾರು. ಮಾಯಾಗಿ ಹೋಗುವಾಗ ಅವರು ಮಾತಾಡ್ತಾರು. ಹಿಂಬಾಕಿದ್ದವರು ಒಂದು ಯಪ್ಪ ಗಿಡ ಮರ ಹೆಂಗ ಅದಾವ ನೋಡುವ ಅನ್ಕೊಂತ ಹೋಗಿ ಕಾಶಿಗೆ ಏಕದಮ್ಮ ಹೋಗ್ತಾರು. ಕಾಶಿ ಒಳಗೆ ತೀರ್ಥದ ಗಿಂಡಿ ತಗೋತಾರು. ತೀರ್ಥದ ಗಿಂಡಿ ತಗೊಂಡ ಮತ್ತೆ ತಲೆ ಮ್ಯಾಗ ಕೈ ಇಡ್ತಾನು. ಮಾಯಾ ನಡ್ಕೊಂಡು ನಿಲ್ಲಿಸ್ತಾನು. ನಿಲ್ಲಿಸಿ ಹೇಳ್ತಾನ ಅವ್ರಿಗೆ, ಇನ್ನೇನು ದೂರ ಇಲ್ಲ ಕಿತ್ತೂರ, ನೀವು ತೀರ್ಥದ ಗಿಂಡಿ ತಗೊಂಡು ಹೋಗ್ರಿ, ನಾನು ನಾಳೆ ಬರ್ತೇನೆ. ಆದರೆ ನಾನು ಬರೋ ಮಠ ಶೀಲ ಹೊಡಿಬೇಡನ್ನ ತೀರ್ಥದ ಗಿಂಡಿ ಅಂತ ಹೇಳಿ ಕಳಿಸಿರ್ತಾನು ಮಳವಾಜ ಅವರಿಗೆ. ಅವರು ಮೊದಲೇ ತಯಾರಿ ಮಾಡಿರ್ತಾರೋ. ತೀರ್ಥ ತರುವುದಂದರೆ ಸಾಮಾನ್ಯ ಇಲ್ಲ, ನಡ್ಕೊಂತ ಹೋಗ್ಬೇಕು, ನಡ್ಕೊಂತ ಬರಬೇಕು, ಒಂದು ತಿಂಗಳಾರ ಟೈಮ್ ಬೇಕಂತೇಳಿ ಅವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಗಂಡಿಗೊಂಡದ ಒಂದು ಗುರುಸಿದ್ಧ ಸ್ವಾಮಿ ಅನ್ನುವಂಥದ್ದು ಮರಿ ತಗೊಂಡು ಬಂದು ಚೌತಿ ಮಠಕ್ಕೆ ಕಲ್ಮಠಕ್ಕೆ ಪಟ್ಟ ಕಟ್ಟಾಕ ರೆಡಿ ಮಾಡಿರ್ತಾರೆ. ಅವಾಗ ಎರಡು ಒಂದ ಸಾಕಾಗಿರುತ್ತೆ. ಕಲ್ಮಠದ ಪಟ್ಟ ಕಟ್ಟಾಕ ರೆಡಿ ಮಾಡಿರ್ತಾರೆ.
ಅವಾಗ ಕಾಶಿ ತೀರ್ಥ ತಗೊಂಡ್ ಅವ್ರು ಬಂದ್ಗಡೆ ಅಂತಂದ್ರೆ ಎಲ್ಲಿರ ನಾವು ಮಳವಾದಂದ್ರೆ ನಾಳೆ ಬರ್ತೇನೆ ಅಂದರು. ಅವಾಗ ಬೇಷ ತಡಿ ಅಂದವರಂತಂದ್ರೆ ಎಲ್ಲ ರೆಡಿ ಮಾಡಿದರು. ಆ ಶೀಲರಿಗೆ ಆ ಕಾಶಿಯ ತೀರ್ಥದ ಇಲ್ಲಿ ಶೀಲನ್ನು ಒಡೆದು ಅದನ್ನ ತೀರ್ಥವನ್ನು ಹಾಕಿ ಅವನ ಪಟ್ಟೆಗಟ್ಟಿ ಸಿಂಹಾಸನ ಮ್ಯಾಗ ಕುಂಡ್ರಿಸಿರು. ಕಿತ್ತೂರು ಜನರ ಕುಂಡ್ರಿಸಿದಿಂದ ಅವಾಗ ಮರನೇ ದಿವಸ ಮಡವಾಳಜ್ಜ ಬಂದ ಗುಲಿ ಅಂತಂದರೆ ಅವಾಗ ನೋಡ್ತಾನು ಮಡವಾಳಜ್ಜ ಸಿಂಹಾಸನ ಮ್ಯಾಗ ಕುಂತಿದ್ದ. ಅವಾಗ ಅವ ಗುರುಸಿದ್ಧ ಸ್ವಾಮಿ ಅಂತಾನು, ಯಪ್ಪ ತಂದೆ ನನ್ನ ಹಂಗ ನೋಡಬೇಡ, ನಾ ಸುತ್ತ ಬಸ್ ಮಾಡ್ಕಣಿ, ಇಲ್ಲಿ ನಾನು ಸಿಂಹಾಸನ ಮ್ಯಾಗ ಕುಂಡ್ರಲ್ಲ, ನಿಂದ ಸಿಂಹಾಸನ ನೀನ ಕುಂಡ್ರು ಅಂತ ಗುರುಸಿದ್ಧ ಸ್ವಾಮಿ ಬರ್ತಾನು ಕೆಳಗಿಳಿದ. ಅವಾಗ ಮಡವಾಳಜ್ಜ ಹೇಳ್ತಾನು, ಸಿಂಹಾಸ ಬಿಟ್ಟ ಕೆಳಗೆ ಇಳಿಬೇಡ, ಅಲ್ಲೇ ಕುಂಡ್ರು, ಈ ಊರ ಜನರಿಗೆ ನೀನು ಬೇಕಾಗಿ ನಾನು ಬೇಡಾಗೇನೆ ಅಂತ ಹೇಳ್ತಾನ ಮಡವ. ಅವಾಗ ಇಲ್ಲಪ್ಪ ತಂದೆ ಹಂಗನ ಬೇಡ, ನನ್ನ ಪಟ್ಟೆಗಟ್ಟೆದು ಏನಾಯ್ತು, ನಿಂದ ಮಠ ನಿಂದ ಸಿಂಹಾಸನ ತಗೋ ಅಂತಾನು. ಇಲ್ಲ, ಈ ಊರು ಮಂದಿಗೆ ನೀ ಬೇಕಾಗಿ ನಿನ್ನ ಪಟ್ಟೆಗಟ್ಟ್ಯಾರು, ನಾ ಬೇಡಾಗೇನಿ, ನನ್ನ ಕಟ್ಟಿಲ್ಲ, ನಾನು ಕಿತ್ತೂರ ಚೆನ್ನಮ್ಮ ತಾಯಿ ನನ್ನ ಜೋಪಾನ ಮಾಡ್ಯಾಳು. ಚೆನ್ನಮ್ಮ ತಾಯಿಗೆ ಮಕ ತೋರಿಸಿ ಮಕ ನೋಡಿ ಕಡಿ ಭೇಟಿಯಾಗಿ ಹೋಗ್ತಾನಂತ. ಚೆನ್ನಮ್ಮನ ವಾಡಕ್ಕೆ ಹೋಗ್ತಾನು ಮಡವಾಳಜ್ಜ. ಚೆನ್ನಮ್ಮನ ವಾಡಕ್ಕೆ ಹೋಗ್ತಾನು. ಮಲಸಜ್ಜಾಲಿನೊಳಗಾದಿಂದ ಬಾಪು ಸಾಹೇಬನ ಪಟ್ಟೆಗಟ್ಟಿರ್ತಾರು. ಬಾಪು ಸಾಹೇಬನ ರಾಜವಾಡ್ಯಕ್ಕೆ ಪಟ್ಟೆಗಟ್ಟಿರ್ತಾರು. ಆಡಳಿತವನ್ನು ನಡೆದಿರ್ತೈತಿ. ಅವಾಗೂ ಹೇಳ್ತಾರು, ಯಾರಿಗೆ ಬಾಪು ಸಾಹೇಬ ದ್ವಾರ ಬಗಲ ಕದ ಹಾಕಿಸ್ತಾನು. ಹೊರಗೆ ನಿಂತ ಮಡವಾಜ್ ಹೇಳ್ತಾನು, ಬಾಪುನ ಇಲ್ಲಿ ಇರಾಕ್ ಬಂದಿಲ್ಲ, ಕದ ತೆಗಿ, ಚೆನ್ನಮ್ಮ ತಾಯಿ ಮಕ ನೋಡಿ ಮಕ ತೋರಿಸಿ ಹೋಗಾಕ ಬಂದಾನಿ, ಕಡಿ ಬೆಟ್ಟಿರು ಅಂತ ಹೇಳ್ತಾನು ಹೊರಗೆ ನಿಂತ. ಅವಾಗ ಬಾಪು ದ್ವಾರ ಮಗಳ ಕದ ತೆಗಿದಿಲ್ಲ. ಚೆನ್ನಮ್ಮ ತಾಯಿ ಗಟ್ಟಿಯಾಗಿ ಹಿಡಿದಿರ್ತಾರು. ಕದ ತೆಗಿ ಅಂದ್ರು ತೆಗಿದಿಲ್ಲ. ಅವಾಗ ಬಾಪು ನಾ ಇರಾಕ ಬಂದಿಲ್ಲ, ತಾಯಿ ಮಕ ನೋಡಿ ಮಕ ತೋರಿಸಿ ಹೋಗ್ಕಣಿ, ಕದ ತೆಗಿ ಅಂದಾಗ ಬಾಪು ಏನು ಹೇಳ್ತಾನ ಒಳಗೆ ನಿಂತಂದರೆ, ಆಕಿ ಮಕ ಏನ ನೋಡ್ತಿ, ನಾಯಿ ನರಿ ಕತ್ತಿ ಕರದ ಮಕ ನೋಡ್ಕೊಂತ ಹೋಗಂತ ಬಾಪು ಹೇಳ್ತಾನ ತನ್ನ ಬಾಗಿ. ಅವಾಗ ಮಳವಾದ್ಯ ಹೇಳ್ತಾನು, ಹಂಗನ ಬೇಡ ಬಾಪು ಅಂತಾನು, ಹಂಗನ ಬೇಡ, ಕಡಿ ಬೆಟ್ಟಿದು, ನಾ ಇಲ್ಲಿ ಇರಾಕ ಬಂದಿಲ್ಲ, ಮಕ ತೋರಿಸಿ ಮಕ ನೋಡಿ ಹೋಗ್ತಾನೆ ಅಂದಾಗ ಮತ್ತೊಮ್ಮೆ ಅಂತಾನು, ಆಕೆ ಮಕ ಏನ್ ನೋಡ್ತಿ, ನಾಯಿನೇರಿ ಕತ್ತಿ ಕರೆದ ಮಕ ನೋಡ್ಕೊಂತ ಹೋಗಂತ ಬಾಪುನ ಬಾಯಿಲೆ ಮತ್ತೊಂದು ಬರ್ತೈತಿ. ಅವಾಗ ಮಡವಾಳಜ್ಜ ಪಟ್ಟ ಅರಿವಿ ಕಳೆದ ಒಗಿತಾನು. 2 ಪಟ್ಟಿ ಅರಿವಿ ಹರಿತಾನು. ಅದರೊಳಗೆ ಲಿಂಗು ಕಟ್ಕೊಂಡು ಕೊಳ್ಳ ಕಟ್ಕೊತಾನು. 2 ಬಟ್ಟ ಪಟ್ಟಿ ಅರಿವಲ್ಲ ನೆಟ ಹಾಕೋತಾನು. ಬಟ್ಟ ಬರ ಮೇಲೆ ಓಡು ಹೋಗ್ತಾನು. ಅವಾಗ ಕಳೆದ ಒಗದ ಅರಿವಿಗೆ ಬೆಂಕಿ ಹತ್ತತಿ. ಅವಾಗ ಹೋಗಿ ಬಳ್ಳೋಡಿ ಈರುಬದ್ದೇವರ ಗುಡಿಗೆ ಹೋಗ್ತಾನು. ಈರುಬದ್ದೇವರ ಗುಡಿಯಾಗ ಕುಂಡಿರ್ತಾನು. ಆ ಬಳ್ಳೋಡಿ ಜನ ಅಲ್ಲೇ ಕೀಲಿ ಹಾಕಿ ಬಿಡ್ತಾರು. ಕೀಲಿ ಹಾಕಿದವರು ಕಿತ್ತೂರಿಗೆ ಹೇಳಿ ಕಳಿಸ್ತಾರು, ಇಲ್ಲೇ ಬಂದಿದಾನು, ಇಲ್ಲಿ ಒಳಗೆ ಈರುಬದ್ದೇವ್ರ ಗುಡಿಯಾಗ ಕುಂತಾನು, ಕೀಲಿ ಹಾಕಿ ಬರ್ರಿ ಅಂತಾನು. ಅವಾಗ ಕಿತ್ತೂರು ಜನ ನಾಳೆಗೆ ವಾರ ಅಂತ ಬಿಡ್ತಾರು. ಮರಳಿ ಕೀಲಿ ತೆಗಿಗೊಡದ ಅಂತಂದರೆ ಒಳಗೆ ಇರುವುದನೇ ಇಲ್ಲ. ಅಲ್ಲಿ ಮ್ಯಾಗ ನೋಡ್ರಿ ಒಂದಿಟ್ಟು ಕಲ್ಲ ಬೆರಿ ಬಿಟ್ಟಿರ್ತತಿ. ಹಾಕಿದ ಕೀಲಿ ಹಾಕಿದಂಗೆ ಇರ್ತತಿ. ಒಳಗೆ ಮಡವಾಜ ಇಲ್ಲ. ಅವಾಗ ಮಡವಾಳಜ್ಜ ಹೊಕ್ಕಾನು. ಕಿತ್ತು ಇದಕ್ಕ ಮಡವಾಳಜ್ಜ ಸೊಗಲಕ್ಕ ಹೊಕ್ಕಾನು. ಸೊಗಲಕ್ಕ ಹೋಗಿ ಗವಿ ಒಳಗೆ ಕುಂಡಿರ್ತಾನು ಮಡವಾಳಜ್ಜ. ಯಾಕೆ ಸೊಗಲಕ್ಕೆ ಹೋಗಿ ಗವಿ ಒಳಗೆ ಕುಂಟಿರ್ತಾನೋ ಬಂಧುಗಳೇ ಎಂದರೆ, ಅಲ್ಲಿ ಪಾರ್ವತಿ ಪರಮೇಶ್ವರ ಒಂದು ರಾತ್ರಿಯನ್ನು ವಸ್ತಿ ಮಾಡಿರ್ತಾರೆ. ಯಾಕೆ ವಸ್ತಿ ಮಾಡಿರ್ತಾರಪ್ಪ ಅನ್ನೋದು, ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿರ್ತಾಳು. ಪರಮೇಶ್ವರ ಹಿಮಾಲಯದ ತಪಸ್ಸು ಕುಂತಿರ್ತಾನು. ಅವಾಗ ಅಲ್ಲಿ ಒಬ್ಬರಿಗೊಬ್ಬರು ಭೇಟಿಯಾಗಿ ಪಾರ್ವತಿ 2ನೇ ಅವತಾರ ಸತಿ ಇದ್ದಾಗ ಅಗ್ನಿ ಹಾರಿರ್ತಾಳು. ಅಗ್ನಿ ಹಾರಿದಿಂದ ಪರ್ವತರಾಜನ ಮಗಳಾಗಿ ಹುಡುಕ್ತಾಳು. ಆ ಪಾರ್ವತಿನಿಗೆ 2ನೇ ಲಗ್ನ ಮಾಡ್ಕೊಂಡು ಉಡಕ್ಕಿ ಹಾಕೊಂಡ ಆಕಾಶ ಮಾರ್ಗಲ್ಲೇ ಹೋಗುವಾಗ ಪಾರ್ವತಿ ಉಡಿದನ್ನು ಅತಿ ಕಾಳಜಿ ಬೀಳ್ತಾವು. ತೂಜಿಗಲ್ಲು ಇರ್ತತಿ ಸೊಗಲದಾಗ, ತೂಜಿಗಲ್ಲಿನ ಮ್ಯಾಗ ಪಾರ್ವತಿ ಉಡಿದನ್ನು ಅತಿ ಕಾಳಜಿ ಬೀಳ್ತಾವು. ಏನ್ರಿ ಸ್ವಾಮಿ ನಮ್ಮ ಉಡಿದನ್ನು ಅತಿ ಕಾಳಜಿ ಅಂದಾಗ ಇಲ್ಲೊಂದು ಮಾತು ಐತೆ ಅಂತೇಳಿ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಅಲ್ಲಿ ಇಳಿತಾರು.
ಇಳಿದ ಅಲ್ಲೇ ವಸ್ತಿ ಉಳಿತಾರೋ. ಉಳಿದಿಂದ ಇವತ್ತಿಗೆ ಸೊಗಲದಾಗ ಸೊಗಲ ಸ್ವಾಮಿನಿ ಅಂತ ಹೆಸರಿಟ್ಟು ಅವತ್ತನ ಹತ್ತಿ ಬಿಡಿಸಿ ಅವತ್ತನ ಹತ್ತಿ ನೋಟು ಅವತ್ತ ಕಂಕಣ ಕಟ್ಟಿ ಅವತ್ತ ಸೊಗಲ ಸ್ವಾಮಿನಿಯನ್ನ ಲಗ್ನ ಮಾಡಿ ಅವತ್ತ ಒಂದೇ ರಾತ್ರಿ ಮಾಡಿ ಇವತ್ತಿಗೆ ಅಲ್ಲಿ ಪರಮೇಶ್ವರನ ಪವಾಡ ನಡೆದಿದ್ದಕ್ಕೆ ಅಲ್ಲಿ ನಮ್ಮ ತಂದೆ ಬಂದು ವಾಸ ಮಾಡಿದ್ದಕ್ಕೆ ಅದಕ್ಕೆ ಮಡವಾಳಜ್ಜ ಹೋಗಿ ಅಲ್ಲಿ ಗವಿ ಒಳಗೆ ಕುಂಡಿರ್ತಾನೆ. ಶ್ರೀ ಮಡಿವಾಳೇಶ್ವರರ ಕೃಪೆ ಎಲ್ಲರ ಮೇಲೂ ಇರಲಿ. ಈ ಕಥೆ ನಿಮ್ಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಭಕ್ತಿ ಕಥೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.